ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಿಎಂ ಸಿದ್ದರಾಮಯ್ಯ ಭೇಟಿಯಾಗಿದ್ದಾರೆ ರೇಣುಕಾಸ್ವಾಮಿಯ ಕುಟುಂಬ. ಸಿಎಂ ಸಿದ್ದರಾಮಯ್ಯ ಭೇಟಿಯಾಗಿದೆ ರೇಣುಕಾಸ್ವಾಮಿಯ ಕುಟುಂಬ. ಸಿಎಂ ನಿವಾಸ ಕಾವೇರಿಯಲ್ಲಿ ಭೇಟಿಯಾಗಿ ಚರ್ಚೆಯನ್ನ ಕೂಡ ಮಾಡಿದ್ರು. ಸಿಎಂ ಎದುರು ರೇಣುಕಾಸ್ವಾಮಿಯನ್ನ ನೆನೆದು ತಾಯಿ ರತ್ನಪ್ರಭಾ ಕಣ್ಣೀರನ್ನ ಹಾಕ್ತಾರೆ. ನ್ಯಾಯ ಕೊಡಿಸಿ ಸ್ವಾಮಿ, ದಯಮಾಡಿ ನನ್ನ ಮಗನ ಸಾವಿಗೆ ನ್ಯಾಯ ಕೊಡಿಸಿ ಅಂತ ತಾಯಿ ರತ್ನಪ್ರಭಾ ಮನವಿ ಮಾಡಿಕೊಂಡಿದ್ದಾರೆ. ಸ್ವಾಮಿ ಪತ್ನಿಗೆ ಸರ್ಕಾರಿ ಉದ್ಯೋಗ ಕೊಡಿಸುವಂತೆ ಕೂಡ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಇದಕ್ಕೆ ಸಕಾರಾತ್ಮಕವಾಗಿ ಸಿಎಂ ಸಿದ್ದರಾಮಯ್ಯ ಕೂಡ ಸ್ಪಂದಿಸಿದ್ದಾರೆ ಅಂತ ಮಾಹಿತಿ ಸಿಕ್ಕಿದೆ. ಯಾಕೆಂದ್ರೆ ರೇಣುಕಾಸ್ವಾಮಿ ಅವರ ಪತ್ನಿ ಇದೀಗ 4 ತಿಂಗಳ ಗರ್ಭಿಣಿ. ಸೊ ಸ್ವಾಮಿ ಪತ್ನಿಗೆ ಒಂದು ಸರ್ಕಾರಿ ಉದ್ಯೋಗವನ್ನ ಕೊಡಿಸ್ಬಿಟ್ರೆ ಆಕೆಯ ಜೀವನ ಹೇಗೋ ನಡೆದು ಬಿಡುತ್ತೆ. ದಯವಿಟ್ಟು ಸ್ವಾಮಿ ಸಾವಿಗೆ ನ್ಯಾಯ ಕೊಡಿಸಿ ಅಂತ ರತ್ನಪ್ರಭಾ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಸಿಎಂ ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಓಕೆ, ನಮ್ಮ ಕೈಲಿಂದ ಏನಾಗುತ್ತೆ ನೋಡೋಣ ಅಂತ ಹೇಳಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಅಲ್ಲಿ ಕೃಷಿ ಸಚಿವ ಚಲುವರಾಯಸ್ವಾಮಿ ಅವರು ಕೂಡ ಇದ್ದಾರೆ. ಸಿಎಂ ಬಳಿ ಮನವಿ ಮಾಡ್ಕೊಂಡಿದ್ದಾರೆ ಭೇಟಿಯಾಗಿ. ಈಗ ಆಲ್ರೆಡಿ ರೇಣುಕಾಸ್ವಾಮಿ ಹತ್ಯೆ ಆದಾಗಿಂದ ಕೂಡ ತಂದೆ ತಾಯಿ ಇಬ್ರು ಕೂಡ ಸಾಕಷ್ಟು ಮನ ನೊಂದಿದ್ದಾರೆ. ಮಗನನ್ನ ಆ ರೀತಿ ನೋಡ್ಬೇಕಾದಂತಹ ಪರಿಸ್ಥಿತಿ ಯಾವ ತಂದೆ ತಾಯಿಗೂ ಕೂಡ ಬರಬಾರ್ದು. ಜೊತೆಗೆ ಇದ್ದ ಮನೆಗೆ ಆಧಾರವಾಗಿದ್ದಂತಹ ಒಬ್ಬನೇ ರೇಣುಕಾಸ್ವಾಮಿ ಕೂಡ ಈಗ ಇಲ್ಲ, ಕೊಲೆಯಾಗ್ಬಿಟ್ಟಿದ್ದಾನೆ, ತೀರ್ ಹೋಗ್ಬಿಟ್ಟಿದ್ದಾರೆ. ಕುಟುಂಬಕ್ಕೆ ಯಾರಾದ್ರೂ ಆಧಾರ ಬೇಕಲ್ಲ, ದುಡಿಮೆ ನಡಿಬೇಕು, ಬದುಕು ನಡಿಬೇಕು ಇನ್ನು ಮುಂದಕ್ಕೆ. ಸೊ ಹಾಗಾಗಿ ರೇಣುಕಾಸ್ವಾಮಿಯ ಪತ್ನಿಗೆ ಒಂದು ಸರ್ಕಾರಿ ಉದ್ಯೋಗ ಕೊಡಿಸುವಂತೆ ಸಿಎಂ ಹತ್ರ ಮನವಿ ಮಾಡಿಕೊಳ್ಳಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರೂಪೇಶ್, ಸದ್ಯ ರೇಣುಕಾಸ್ವಾಮಿ ಅವರ ಕುಟುಂಬ ಮನೆ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಒಂದಷ್ಟು ಮನವಿಗಳನ್ನ ಮಾಡ್ಕೊಂಡಿದ್ದಾರೆ. ರೇಣುಕಾಸ್ವಾಮಿಯ ಪತ್ನಿಗೆ ಒಂದು ಸರ್ಕಾರಿ ಉದ್ಯೋಗ ಕೊಡಿಸ್ಬಿಟ್ರೆ ಆಕೆಯ ಜೀವನ ನಡೆದು ಹೋಗುತ್ತೆ ಅನ್ನುವಂಥ ಮನವಿಯನ್ನ ಕೂಡ ಮಾಡ್ಕೊಂಡಿದ್ದಾರೆ. ಇದಕ್ಕೆ ಮುಖ್ಯಮಂತ್ರಿಗಳು ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಅಂತ ತಿಳಿದು ಬಂದಿದೆ. ಸೊ ಏನಾಯ್ತು, ಎಷ್ಟೊತ್ತಿಗೆ ಭೇಟಿ ಮಾಡಿದ್ರು, ಸಿಎಂ ಏನ್ ಹೇಳಿದ್ರು? ಸಿಂಧೂರ, ಯಾಕಂತ ಹೇಳಿದ್ರೆ ದರ್ಶನ್ ಈ ರೇಣುಕಾಸ್ವಾಮಿ ಕೊಲೆ ಮಾಡೋಂಥ ವಿಚಾರದಲ್ಲಿ ಎಲ್ಲೋ ಒಂದ್ ಕಡೆ ಪ್ರಭಾವ ಕೆಲಸ ಮಾಡಿಬಿಡುತ್ತೋ, ಕೇಸ್ ಮುಚ್ಚಿ ಹೋಗುತ್ತೆ, ಈ ರೀತಿಯಾಗಿ ಆತಂಕ ಮನೆಯವರಿಗೆ ಮೊದಲಿಂದಲೂ ಕೂಡ ಇತ್ತು. ಯಾಕಂತೇಳಿ ದರ್ಶನ್ ಪ್ರಭಾವಿ ಆಗಿರ್ತಾರೆ, ಚಿತ್ರನಟರಾಗಿರ್ತಾರೆ, ಸಾಕಷ್ಟು ಫ್ಯಾನ್ಸ್ಗಳು ಕೂಡ ಅವರ ಪರವಾಗಿದ್ದಾರೆ, ರಾಜಕಾರಣಿಗಳು ಕೆಲವೊಂದಿಷ್ಟು ಜನ ಅವರು ಪರವಾಗಿದ್ದಾರೆ. ಎಲ್ಲೋ ಒಂದ್ ಕಡೆ ಈ ರೀತಿ ಆತಂಕ ಇತ್ತು. ಇವತ್ತು ಸಿಎಂ ಸಿದ್ದರಾಮಯ್ಯನವರು ರೇಣುಕಾಸ್ವಾಮಿ ಕುಟುಂಬಕ್ಕೆ ಧೈರ್ಯ ತುಂಬುವಂತ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ಬೆಳಗ್ಗೆ ಕಾವೇರಿ ಅಂದ್ರೆ ಸಿಎಂ ಅವರ ನಿವಾಸ ಕಾವೇರಿಗೆ ಬಂದಿದ್ರು. ಕಾವೇರಿಯಲ್ಲೇ ಒಂದು 10-15 ನಿಮಿಷಗಳ ಕಾಲ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ಮೊದಲಾಗಿ ಸಿಎಂ ಬಳಿ ಬಂದಾಗಲೇ ಅಳ್ಳಿಗೆ ಶುರು ಮಾಡ್ತಾರೆ. ಯಾಕಂದ್ರೆ ರೇಣುಕಾ ಸ್ವಾಮಿಯನ್ನು ನೆನೀತಾರೆ. ಅದೇ ರೀತಿ ಈ ರೀತಿಯಾಗಿ ಮಾಡಿಬಿಟ್ರಲ್ಲ ಸರ್ ಅಂತ ಹೇಳಿ ಕಣ್ಣೀರು ಹಾಕ್ತಾರೆ. ಅದಾದ ಬಳಿಕವಾಗಿ ಒಂದಿಷ್ಟು ಭರವಸೆಯನ್ನು ಸಿಎಂ ಕೊಡ್ತಾರೆ. ಸಿಎಂ ಅವರಿಗೆ ಅಭಯನ ಏನೇನು ಕೊಡ್ತಾರೆ ಅಂತ ಹೇಳಿದ್ರೆ ಮೊನ್ನೆ ಕ್ಯಾಬಿನೆಟ್ ಅಲ್ಲಿ ಕೂಡ ನೀವು ಹೇಳಿದನ್ನು ಗಮನಿಸ್ಕೊಳ್ಬಹುದು. ಯಾಕಂತ ಹೇಳಿದ್ರೆ ಈ ಪ್ರಕರಣ ಸಂಬಂಧಪಟ್ಟಂತೆ ಯಾರೇ ಇನ್ಫ್ಲೂಯೆನ್ಸ್ ಅನ್ನ ಬೀರ್ಲಿಕ್ಕೆ ಬಂದ್ರು ಕೂಡ ನಾನು ಆ ಒಂದು ಮರ್ಜಿಗೆ ಒಳಗಾಗೋದಿಲ್ಲ, ಕಾನೂನು ಅದರ ಪಾಡಿ ಕೆಲಸ ಮಾಡುತ್ತೆ. ದರ್ಶನ್ ವಿಚಾರದಲ್ಲಿ ನಾವು ಯಾರೂ ಕೂಡ ಪ್ರಭಾವವನ್ನು ಬೀರೋದಿಲ್ಲ, ಹಸ್ತಕ್ಷೇಪವನ್ನು ಮಾಡೋದಿಲ್ಲ, ಕಾನೂನಾತ್ಮಕವಾಗಿ ಎಲ್ಲ ಒಂದಿಷ್ಟು ಕ್ರಮವನ್ನು ತೆಗೆದುಕೊಂಡಿದೆ. ಯಾಕಂತ ಹೇಳಿದ್ರೆ ಮಾಧ್ಯಮಗಳ ಒತ್ತಡಗಳು ಇರಲಿಲ್ಲ. ಯಾಕಂತ ಹೇಳಿ ಪ್ರಕರಣ ಬೆಳಕಿಗೆ ಬರುವಾಗ ಅದಕ್ಕಿಂತ ಮುಂಚೆನೇ ದರ್ಶನ್ ಅವರನ್ನ ಬಂಧಿಸಿದ್ದೇವೆ, ಹೀಗಾಗಿ ಯಾವುದೇ ರೀತಿ ಆತಂಕವನ್ನು ಪಡೋದು ಬೇಡ ಅಂತೇಳಿ ಮೊದಲೇದಾಗಿ ಭರವಸೆಯನ್ನು ಕೊಡ್ತಾರೆ. ಒಂದು ಕಡೆ ನ್ಯಾಯವನ್ನು ಒದಗಿಸ್ತೇವೆ ಅಂತೇಳಿ ಭರವಸೆಯನ್ನು ಕೊಡ್ತಾರೆ. ಅದಾದ ಬಳಿಕವಾಗಿ ರೇಣುಕಾಸ್ವಾಮಿ ಅವರ ತಾಯಿ ಒಂದು ಮನವಿಯನ್ನು ಮಾಡ್ಕೊಳ್ತಾರೆ. ಯಾಕಂತ ಹೇಳಿದ್ರೆ ಪತ್ನಿ, ಈಗ ರೇಣುಕಾಸ್ವಾಮಿ ಅವರ ಪತ್ನಿ ಒಟ್ಟು 4 ತಿಂಗಳ ಏನು ಪ್ರೆಗ್ನೆಂಟ್ ಆಗಿರ್ತಾರೆ. ಹೀಗಾಗಿ ಅವ್ರಿಗೆ ಯಾಕಂದ್ರೆ ಪ್ರೆಗ್ನೆನ್ಸಿ ಆಗುತ್ತೆ, ಎಲ್ಲ ಆಗುತ್ತೆ. ಅದಾದ ಬಳಿಕ ಆದ್ರೂ ಕೂಡ ಒಂದು ಸರ್ಕಾರಿ ಉದ್ಯೋಗ ಕೊಡಬೇಕು. ಯಾಕಂದ್ರೆ ಮನೆಗೆ ಅವರೇ ನೆರವಾಗಿದ್ದಾರೆ, ಕುಟುಂಬಕ್ಕೆ ಆಧಾರ ರೇಣುಕಾಸ್ವಾಮಿ ಆಗಿದ್ದ. ಹೀಗಾಗಿ ಅವ್ರಿಗೆ ಏನಾದ್ರೂ ಒಂದು ಬದುಕನ್ನು ಕಟ್ಕೊಂಡು ಹೋಗ್ಬೇಕಲ್ವಾ, ಇದಕ್ಕೆ ಒಂದು ಉದ್ಯೋಗ ಕೊಡಿ ಅಂತ ಹೇಳಿ ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಸರ್ಕಾರಿ ಉದ್ಯೋಗ ಕೊಡುವಂತೆ ಮನವಿಯನ್ನು ಮಾಡ್ಕೊಂಡಿದ್ದ ಈ ಮನವಿಗೆ ಸಿಎಂ ಸಿದ್ದರಾಮಯ್ಯನವರು ಏನು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಯಾವ ಉದ್ಯೋಗ ಕೊಡ್ತಾರೆ, ಯಾವ ರೀತಿ ಈ ಪ್ರಕರಣವನ್ನು ಮುಂದೆ ನಡೆಸ್ತಾರೆ ಅನ್ನೋದನ್ನ ನೋಡ್ಬೇಕಾಗತ್ತೆ ಸಿಂಧೂರ. ಓಕೆ, ಧನ್ಯವಾದ ರೂಪೇಶ್ ನಿಮ್ಮೆಲ್ಲ ಮಾಹಿತಿಗೆ.